ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸ್ವಾತಂತ್ರ್ಯ ಸುಳ್ಳು, ಬೀದಿ ಎಲ್ಲ ಮುಳ್ಳು ಅಂದ್ರೆ ಭಾರತದಲ್ಲೇ ಮಹಿಳೆಯರು ನಿಜಕ್ಕೂ ಸುರಕ್ಷಿತವಾಗಿದ್ದಾರೆ. ಯಾಕಂತಂದ್ರೆ ಗಾಂಧೀಜಿಯವರು ಕಂಡಂತ ಸ್ವತಂತ್ರ ಈ ದೇಶದಲ್ಲಿ ಮರೀಚಿಕೆಯಾಗ್ಬಿಟ್ಟಿದೆಯಾ? ನೋಡಿ, ನಮ್ಮ ದೇಶದಲ್ಲಿ ಮಹಿಳೆಯರು ಎಷ್ಟರ ಮಟ್ಟಿಗೆ ಸುರಕ್ಷಿತವಾಗಿದ್ದಾರೆ. ಗಾಂಧೀಜಿಯವರು ಕಂಡಂತ ಸ್ವತಂತ್ರ ದೇಶದಲ್ಲಿ ಯಾಕೆ ಈ ರೀತಿಯಾಗಿ ಮರೀಚಿಕೆಯಾಗಿದೆ? ಒಂಟಿಯಾಗಿ ಓಡಾಡಿದ್ರೆ ಸ್ವತಂತ್ರ ಅಂದಿದ್ರು ಗಾಂಧೀಜಿಯವರು. ಅಂಡರ್ ಕವರ್ ಆಪರೇಷನ್ ಅಲ್ಲಿ ಸುರಕ್ಷತೆ ಬಟಾಬೈಲಾಗಿದೆ. ಈಗ ಸುತ್ತಲೂ ಹೊಂಚು ಹಾಕುವ ಕಿರಾತಕರದ್ದೇ ಅಟ್ಟಹಾಸ ಹೆಚ್ಚಾಗ್ತಿದೆ. ಮಹಿಳೆಯರೇ ಹುಷಾರು, ಹೆಜ್ಜೆ ಹೆಜ್ಜೆಗೂ ಎಚ್ಚರದಿಂದಿರಬೇಕು. ನಿಮ್ಮ ಧೈರ್ಯವೇ ನಿಮಗೆ ಶ್ರೀರಕ್ಷೆ, ಮರಿಬೇಡಿ ಯಾವತ್ತೂ ಕೂಡ. ಸಮಾಜದ ಕೆಟ್ಟ ಕಣ್ಣುಗಳ ಬಗ್ಗೆ ಇರಲಿ ಸದಾ ಜಾಗೃತಿ. ಸುರಕ್ಷಿತ ಬದುಕಿಗೆ ಹೆಣ್ಣಿನ ಎಚ್ಚರವೇ ಈಗ ಅತಿ ದೊಡ್ಡ ಶಕ್ತಿಯಾಗ್ತಿದೆ. ಭರವಸೆ ಇಲ್ಲದ ಬೀದಿಗಳಲ್ಲಿ ನಿರ್ಭಯ ಉಸಿರಾಟಬೇಕಾಗಿದೆ. ದೇವತೆಯಂತ ಪೂಜಿಸುವಂತ ಕೈಗಳೇ ಕಾಮಕ್ಕಾಗಿ ಚಾಚ್ತಾ ಇದ್ದಾವೆ. ನೈತಿಕತೆಯ ಈ ಅಧಂಪತನದತ್ತ ಸಾಗ್ತಾ ಇದೆ ಭಾರತ. ಕಾಮದ ಕಣ್ಣುಗಳಿಗೆ ಕಾನೂನಿನ ಚಾಟಿ ಏಟು ಯಾವಾಗ ಬೀಳುತ್ತೆ? 3 ಗಂಟೆ 40 ಮೃಗಗಳ ಅಟ್ಟಹಾಸ, ಈ ದೇಶದ ದಾರುಣ ಇತಿಹಾಸ ಈಗ ಹೊರಗೆ ಬರ್ತಾ ಇದೆ. ಒಂದೇ ಒಂದು ಅಂಡರ್ ಕವರ್ ಆಪರೇಷನ್ ಅಲ್ಲಿ ನಿಜ ಚಿತ್ರಣಗಳು ಏನಿದೆ ಅನ್ನೋದು ಬಟ್ಟಲಾಗಿದೆ. ಈಗ ಅಂದ್ರೆ ಪ್ರಮುಖವಾಗಿ ಹೆಣ್ಣುಮಗಳನ್ನ ದೇವರು ಅಂತ ಪೂಜೆ ಮಾಡ್ತಾರೆ, ನದಿಗನ್ನ ಹೆಣ್ಣುಮಕ್ಕಳ ಹೆಸರಿಡ್ತಾರೆ. ಜೊತೆಯಲ್ಲಿ ಪ್ರತಿ ಕೆಲಸಕ್ಕೂ ಕೂಡ ಭಾರತಾಂಬೆ ಅಂತಾರೆ, ಕನ್ನಡಾಂಬೆ ಅಂತಾರೆ. ಮರಗಳಿಗೆ, ಹರಿಯುವ ನದಿಗಳಿಗೆ ಹೆಣ್ಣನ್ನ ಅಗ್ರಸ್ಥಾನದಲ್ಲಿ ಪೂಜೆ ಮಾಡ್ತಾರೆ. ಆದರೆ ಅದೇ ಕೈಗಳೀಗ ಆ ಹೆಣ್ಣು ಮಕ್ಕಳನ್ನ ಬಹಳ ಕಾಮುಕ ದೃಷ್ಟಿಯಿಂದ ನೋಡ್ತಿರುವಂತ ಘಟನೆಯೊಂದು ಇಡೀ ದೇಶವನ್ನ ಬೆಚ್ಚಿ ಬೀಳಿಸ್ತಾ ಇದೆ. ಹೈದರಾಬಾದ್ನಲ್ಲಾಗಿರುವಂತಹ ಘಟನೆ ಭಾರತವೇ ತಿರುಗಿ ತಿರುಗಿ ನೋಡುವಂತ ಆಗ್ಬಿಟ್ಟಿದೆ. ಗಾಂಧೀಜಿಯವರು ಹೇಳಿದ್ರು, ರಾತ್ರಿ ಹೊತ್ತಲೇ ಹೆಣ್ಣುಮಕ್ಕಳು ನಿರ್ಭಯದಿಂದ ಓಡಾಡಿದ್ರೆ ಆಗ ಈ ದೇಶಕ್ಕೆ ಸ್ವತಂತ್ರ ಬರುತ್ತೆ ಅಂತ. ಆದ್ರೆ ಆ ಕಂಡಂತ ಕನಸಿನ ಭಾರತ ಈಗ ನಿದ್ದೆಯಲ್ಲೂ ಕಾಡಿಸುವ ಮಟ್ಟಿಗೆ ಹೋಗ್ತಾ ಇದೆ. ಅದಕ್ಕೆ ಸಾಕ್ಷಿಯಾಗಿದ್ದು ಒಂದೇ ಒಂದು ಆಪರೇಷನ್. ಪೊಲೀಸ್ ಆಯುಕ್ತೆ ಅಂಡರ್ ಕವರ್ ಆಪರೇಷನ್ಗೆ ಮುಂದಾಗ್ತಾರೆ. ಯಾವಾಗ ಅವರು 3 ಗಂಟೆಗಳ ಆಪರೇಷನ್, ಯೂನಿಫಾರ್ಮ್ ಅನ್ನ ತೆಗೆದು ನಾರ್ಮಲ್ ಸಿವಿಲ್ ಡ್ರೆಸ್ ಅಲ್ಲೂ ಹೋಗ್ತಾರೆ. ಸರ್ವೇ ಸಾಮಾನ್ಯವಾಗಿ ಒಬ್ಬ ಮಹಿಳೆಯಂತೆ ಹೋಗಿ ಒಂದು ಬ್ಯಾಗ್ ಹಿಡ್ಕೊಂಡು ರಸ್ತೆಯಲ್ಲಿ ನಡುರಾತ್ರಿ ನಿಂತ್ಕೊಂತಾರೆ. ಅಷ್ಟೇ ತಡ, ಹೆಣ್ಣು ಮಕ್ಕಳಿಗೆ ಈ ದೇಶದಲ್ಲಿ ಎಷ್ಟರ ಮಟ್ಟಿಗೆ ಸ್ವತಂತ್ರ ಇದೆ, ಅವರು ನಿರ್ಭಯದಿಂದ ಓಡಾಡಬಹುದು ಅನ್ನೋದಕ್ಕೆ ಆ ಒಂದೇ ಒಂದು ಆಪರೇಷನ್ 3 ಗಂಟೆಗಳ ಕಾಲ ಆಗಿರುವಂತ ನರಕ ಯಾತನೆಯ ಚಿತ್ರಣಗಳು ಅಸಲಿ ಕಥೆಯನ್ನ ಹೇಳುತ್ತಿದೆ. ಸಾಮಾನ್ಯ ಮಹಿಳೆಯಂತೆ ಮಧ್ಯರಾತ್ರಿ ನಿಂತಿದ್ರು ಕಮಿಷನರ್. ಹೈದರಾಬಾದ್ನ IPS ಅಧಿಕಾರಿ ಬಿ ಸುಮತಿ ಅವರ ಆಪರೇಷನ್ ಇದು. ನೋಡಿ, ಮಲ್ಕಾಜ್ಗಿರಿ ಪೊಲೀಸ್ ಕಮಿಷನರ್ ಬಿ ಸುಮತಿ ಅವರು ದಿಟ್ಟ ಕಾರ್ಯ ಮಾಡಿದ್ದಾರೆ. ಬಸ್ ನಿಲ್ದಾಣದಲ್ಲಿ ನಿಂತಾಗ ಎದುರಾಗಿದ್ದಂತ ಕ್ರಿಮಿಗಳ ಕಾಟ. 3 ಗಂಟೆಯಲ್ಲಿ ಸುಮಾರು 40 ಕಾಮುಕರಿಂದ ಕೀಟಲೆ, ಕಿರುಕುಳ, ದೌರ್ಜನ್ಯ ಆಗಿದೆ. ಗಾಂಧೀಜಿ ಕಂಡ ಆ ರಾತ್ರಿಯ ಸ್ವತಂತ್ರ ಇದೇನಾ? 40 ಮಂದಿ ಸಾಲಾಗಿ ಬಂದು ಕಿರುಕುಳವನ್ನ ನೀಡ್ತಾರೆ ಅಂತಂದ್ರೆ ನ್ಯಾಯ ಎಲ್ಲಿದೆ? ನೋಡಿ, ಎಂತ ವಿಚಾರಗಳು ನಡೀತಾ ಇದೆ. ಇದಕ್ಕೆಲ್ಲ ಬ್ರೇಕ್ ಯಾವಾಗ ಬಿಡುತ್ತೆ? ಬೇಟಿ ಬಚಾವೋ ಕೇವಲ ಘೋಷಣೆಗೆ ಮಾತ್ರ ಸೀಮಿತ ಆಯ್ತಾ? ಪ್ರಮುಖವಾಗಿ ಈಗ ಸುಮತಿಯವರಿಗಾಗಿರುವಂತಹ ಅನುಭವ ಕೇಳಿದ್ರೆ ಎಲ್ಲರೂ ಕೂಡ ಬೆಚ್ಚಿ ಬೀಳ್ತಿದ್ದಾರೆ. ಯುವಕರು, ಮಧ್ಯವಯಸ್ಕರು, ಮುದುಕರಿಂದ ಹಿಡಿದು ಪ್ರತಿಯೊಬ್ಬರು ಇದೇ ಬಾಳು. ಬೈಕ್ ನಿಲ್ಲಿಸಿ ಬರ್ತೀಯಾ ಅಂತ ಕೇಳ್ತಾರಂತೆ. ಕೊನೆಗೆ ಪೊಲೀಸ್ ಅಧಿಕಾರಿಗಳಿಂದ ಕರೆಸಿ ಕಾಮುಕರಿಗೆ ಪಾಠ ಆಗಿದೆ. ನೀತಿ ಪಾಠ, ನೈತಿಕ ಪಾಠ, ಸೈದ್ಧಾಂತಿಕ ಪಾಠ, ಅವರಿಗೆ ಬದುಕೋದು ಹೆಂಗೆ, ಬೇಸಿಕ್ ಸಿವಿಕ್ ಸೆನ್ಸ್ ಅನ್ನೋದೇನಂತ ಕಲಿಸ್ಕೊಡ್ಬೇಕಾಗತ್ತೆ. ನಾವೇನು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಲ್ಲ, ನೋಡಿ, ಹೈದರಾಬಾದ್ನಲ್ಲಿ ನಡೆದಿರುವಂತ ಈ ಒಂದು ಘಟನೆ ಇಡೀ ದೇಶಕ್ಕೆ ಇನ್ನಾದರೂ ಕೂಡ ಎಚ್ಚೆತ್ತುಕೊಳ್ಬೇಕಾದಂತ ಸನ್ನಿವೇಶ ಅಂತ. ಸಾಮಾನ್ಯ ಮಹಿಳೆಯಂತೆ ಕಮಿಷನರ್ ಸುಮತಿ ಅವರು ಅಲ್ಲಿನ ಕಮಿಷನರ್ ಆಗಿರ್ತಾರೆ. ಜೊತೆಯಲ್ಲಿ ಇವ್ರ ಬಗ್ಗೆ ಒಂದು ವಿಚಾರ ಹೇಳಲೇಬೇಕು. ಇವರು 2001ರ IPS ಬ್ಯಾಚ್ನ ಅಧಿಕಾರಿ ಆಗಿರುತ್ತಾರೆ. ಈ ಹೈದರಾಬಾದು ತೆಲಂಗಾಣ ಭಾಗದಲ್ಲಿ ಮಾವೋದಿಗಳ ಅಟ್ಟಹಾಸಕ್ಕೆ ಬ್ರೇಕ್ ಹಾಕಿದಂತ ದಿಟ್ಟ ಕಾರ್ಯವನ್ನು ನಿರ್ವಹಿಸುವಂತ ಅಧಿಕಾರಿ ಕೂಡ ಹೌದು. ಇವರ ಹಿನ್ನೆಲೆ ಇದು.
ಸುದೀಗೊಂದು 20 ವರ್ಷಗಳ ಕಾಲ ಇವರ ಈ ಪೊಲೀಸ್ ಇಲಾಖೆಯಲ್ಲಿ ಜೊತೆಯಲ್ಲಿ ಗುಪ್ತಚರ ಇಲಾಖೆಯಲ್ಲಿ ಇವರ ಕಾರ್ಯವೈಖರಿಗಳನ್ನ ಮೆಚ್ಚಲೇಬೇಕು. ಈ ನಿಟ್ಟಿನಲ್ಲಿ ಹೆಣ್ಣು ಮಕ್ಕಳಲ್ಲಿ ಎಷ್ಟರ ಮಟ್ಟಿಗೆ ಈ ನಗರ ಹೈದರಾಬಾದ್ ಸಿಟಿ ಸೇಫ್ ಇದೆ ಅಂತ ನೋಡ್ಕೊಳ್ಳೋದಕ್ಕೆ ಒಂದು ಗ್ರೌಂಡ್ ರಿಯಾಲಿಟಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಒಂದು ಕಾರ್ಯಾಚರಣೆ ಕೈಗೊಳ್ತಾರೆ. ರಾತ್ರಿಯ 12 ಗಂಟೆಯ ಆಸುಪಾಸು ಒಂದು 3 ಗಂಟೆವರೆಗೂ ಕೂಡ ಪ್ರಮುಖ ನಗರಗಳ ಬಸ್ ಸ್ಟಾಪ್ ಹತ್ರ ನಿಲ್ತಾರೆ. ಆಗ ಇವ್ರನ್ನ ನೋಡಿದ್ದೇ ತಡ, ಯೂನಿಫಾರ್ಮ್ ಇರಲಿಲ್ಲ, ಒಂದು ಬಿಳಿ ಚೂಡಿದಾರ ಹಾಕೊಂಡು ನಿಂತ್ಕೊಂಡಿರ್ತಾರೆ. ಇವ್ರನ್ನ ನೋಡ್ತಿದ್ದಂತೆ ಕೇವಲ ಯಾರೋ ವಯಸ್ಕರು ಅಲ್ಲ, ಯುವಕರು, ಕೆಲಸಕ್ಕೆ ಹೋಗೋರು, ಮುದುಕರು ಇವರೆಲ್ಲರೂ ಕೂಡ ಬಂದು ಅಸಭ್ಯವಾಗಿ ಮಾತನಾಡೋದು ಕೇಳಕ್ ಶುರು ಮಾಡ್ತಾರಂತೆ. ಸಿನಿಮಾ ಡೈಲಾಗ್ ರೀತಿಯಾಗಿದೆ ಈ ಕಥೆಗಳು, ಇಲ್ಲಿನ ಸಂಭಾಷಣೆಗಳು ಒಂದೊಂದು. ಬರ್ತೀಯಾ ಅಂತ ಬಹಳ ಕೆಟ್ಟ ಶಬ್ದಗಳಿಂದ ಅಧಿಕಾರಿಯನ್ನ ಕರೆದಿದ್ದಾರೆ. ಅಂದ್ರೆ ಅವ್ರು ಅಂದ್ಕೊಂಡಿದ್ದು ಯಾರೋ ಹೆಣ್ಣುಮಗಳು ನಿಂತಿದ್ದಾರೆ ಅನ್ನುವ ನಿಟ್ಟಿನಲ್ಲಿ ಎಂತ ತಮ್ಮ ಕಾಮ ಪಿಶಾಚಿತನ ವಿಕೃತ ಮನಸ್ಥಿತಿಗಳನ್ನ ಹೊರಗಾಕಿದ್ರು. ಇದಾದ ತಕ್ಷಣವೇ 40 ಜನ, 3 ಗಂಟೆಯಲ್ಲಿ 40 ಜನ, ಎಲ್ಲಿಗೆ ಹೋಗ್ತಿದೆ ಸಮಾಜ ಅಂತ ಬೇಟಿ ಬಚಾವೋ ಬೇಟಿ ಪಡಾವೋ ಅಂತಾರೆ. ಆದರೆ ಇದೇನಾ ಗಣಮಕ್ಕಳು ಕಲಿತಿರೋದು? ಬೈಕ್ ನಿಲ್ಲಿಸಿ ಕರೆದು ಕೇಳ್ತಾರಂತೆ. ನಂತರದಲ್ಲಿ ಇವರೆಲ್ಲರನ್ನ ಪೊಲೀಸರು ವಶಪಡಿಸ್ಕೊಂತಾರೆ. ಅವ್ರ ಮೇಲೆ ಕೇಸ್ ಹಾಕಿ ಅವ್ರ ಮೇಲೆ ಕ್ರಮಕ್ಕಿಂತ ಹೆಚ್ಚಾಗಿ ಕೌನ್ಸಿಲಿಂಗ್ ಮಾಡ್ತಾರೆ. ಇವರು ಮನೆಯವರು ಯಾರ್ಯಾರಿದ್ದಾರೆ ಇವರೆಲ್ಲರನ್ನ ವಾಪಸ್ ಕರೆಸಿ ಅವ್ರನ್ನ ಕೂರಿಸಿ, ಅಂದ್ರೆ ಈ ಕಾರ್ಯಾಚರಣೆ ಮಾಡೋ ಸಂದರ್ಭದಲ್ಲಿ ಸುಮತಿಯವರು ಮಾತ್ರ ಒಂದು ಸೈಡ್ ಇರ್ತಾರೆ, ಮತ್ತುಳಿದ ತಂಡ ಬೇರೆ ಕಡೆಯಲ್ಲಿದ್ದು ರೆಕಾರ್ಡ್ಗಳನ್ನ ಮಾಡ್ಕೊಳ್ತಾ ಯಾರ್ಯಾರು ಅಂತ ಟ್ರ್ಯಾಕ್ ಮಾಡ್ತಿರ್ತಾರೆ. ಒಬ್ರು ಬೈಕ್ನಲ್ಲಿ ಬರ್ತಾರೆ, ಒಬ್ರು ನಡ್ಕೊಂಡು ಬರ್ತಾರೆ, ವಯಸ್ಸಾದವರು ಬರ್ತಾರೆ, ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗ್ತಿದ್ದಂಥ ಎಂಪ್ಲಾಯೀಸ್ಗಳು ಬರ್ತಾರೆ. ಯಾವ ರೀತಿಯಾದಂಥ ಸುರಕ್ಷಿತ ಆಗಿದೆ ಇದು ಹೈದರಾಬಾದಿನ ಒಂದು ಚಿತ್ರಣ ಅಲ್ಲ, ಬೆಂಗಳೂರಿನ ಗಲ್ಲಿಯಲ್ಲೂ ಇದೆ. ಕೋರಮಂಗಲ ಭಾಗಕ್ಕೆ ಹೋದ್ರೆ ಅಲ್ಲೊಂದು ಕಥೆನೇ ಬೇರೆ ಇದೆ, ಅಷ್ಟರ ಮಟ್ಟಿಗಿದೆ. ಅಂಥದ್ದೇ ಒಂದು ಘಟನೆ ಹೈದರಾಬಾದ್ನಲ್ಲಿ ವರದಿಯಾಗಿದ್ದು ನೋಡಿ. ಸೌಜನ್ಯ ಅಂತ ಪ್ರಕರಣದಲ್ಲಿ ಇನ್ನೂ ಕೂಡ ನ್ಯಾಯ ಸಿಕ್ಕಿಲ್ಲ. ಆರ್ಜೆಕರ್ ಕಾಲೇಜ್ನಲ್ಲಿ ವೈದ್ಯಕೀಯ ವಿದ್ಯಾರ್ಥಿ ಮೇಲೆ ಆಗಿರುವಂಥ ಪ್ರಕರಣ, ಹೈದರಾಬಾದ್ನಲ್ಲಿ ಹಿಂದೆ ನಡೆದಿರುವಂಥ ಅತ್ಯಾಚಾರದ ಸಾಲು ಕೇಸು, ನಿರ್ಭಯ ಅಂತ ಹೆಸರು ಕೊಟ್ಟಿದ್ದು ಯಾಕಂದ್ರೆ ದೆಹಲಿಯ ಬೀದಿಯಲ್ಲಿ ಭಯವನ್ನ ಹುಟ್ಟಿಸಿದಂಥ ಕೇಸು, ಇವೆಲ್ಲ ಸಾಕ್ಷಿ ಆಗ್ತಾ ಇದ್ರು ಕೂಡ ಇಲ್ಲಿ ಎಲ್ಲಿ ಯಾರು ಹಳಿ ತಪ್ಪಿದ್ದಾರೆ, ಕಾನೂನು ಸರಿಯಾಗಿಲ್ವ ಅಥವಾ ಅದನ್ನ ಸರಿಯಾಗಿ ಪಾಲನೆ ಮಾಡ್ತಿಲ್ವ? ಎಲ್ಲರನ್ನ ಕೈ ಮುಗಿದು ಹೆಣ್ಣನ್ನ ತಾಯಿಯ ರೂಪದಲ್ಲಿ ಆಕೆನ ದೇವತಾ ಸ್ಥಾನದಲ್ಲಿ ಕೂಡಿಸಿರುವಂತಹ ಮನುಷ್ಯರು, ಗಂಡಸರು ಇರ್ಬೋದು, ಎಲ್ಲರೂ ಸೇರ್ಕೊಂಡು ಇಂಥ ನೀಚ ಕೃತ್ಯಗಳನ್ನ ಮಾಡ್ತಿರೋದು ವರದಿ ಆಗ್ತಿರೋ ಬೆನ್ನಲ್ಲೇ ಈಗ ಈ ಅಂಡರ್ ಕವರ್ ಆಪರೇಷನ್ ಏನಿದೆಯಲ್ಲ, ಇದು ಸೋಷಿಯಲ್ ಮೀಡಿಯಾದಲ್ಲಿ ಅತಿ ಹೆಚ್ಚು ಚರ್ಚೆ ಕಾರಣ ಆಗಿದೆ. ಹೆಣ್ಣು ಮಕ್ಕಳಿಗೆ ನಿಜವಾಗ್ಲೂ ಕೂಡ ನಗರ ಪ್ರದೇಶಗಳು ಸೇಫಾ ಅಂತ ಒಂದಿಷ್ಟು ಅಂಕಿಅಂಶಗಳನ್ನ ತೆರೆದು ನೋಡಿದಂಥ ಸಂದರ್ಭದಲ್ಲಿ ಪ್ರಮುಖವಾಗಿ ಸರ್ಕಾರ ಈಗಾಗಲೇ ಹಲವು ಕಾನೂನು ತಗೊಂಡಿದೆ. ಒಂದು, ವರ್ಕ್ ಮಾಡುವಂಥ ಸ್ಥಳದಲ್ಲಿ ಏನಾದರೂ ಹರಾಸ್ಮೆಂಟ್ಗಳಾಯಿತು ಅಂತಂದರೆ ಪಾಶ್ ಆ್ಯಕ್ಟ್ಗಳನ್ನು ತಂದರು, ಅನೇಕ ಸ್ಕ್ವಾಡು ಪಡೆಗಳು ಇಂಥದ್ದನ್ನು ತಂದು ಅದನ್ನು ನಿಲ್ಲಿಸುವಂಥ ಕೆಲಸ ಮಾಡಿದರು. ಆದರೆ ಗ್ರಾಮಗಳಿಗಿಂತ ಹೆಚ್ಚಾಗಿ ನಗರ ಪ್ರದೇಶಗಳಲ್ಲೇ ಈ ರೀತಿಯಾದಂತಹ ಘಟನೆಗಳು ಹೆಚ್ಚು. ಕೌಟುಂಬಿಕ ಕಲಹ ಒಂದು ಕಡೆ, ಹೆಣ್ಣುಮಕ್ಕಳ ಮೇಲೆ ಶೋಷಣೆ ಆಗ್ತಿದೆ, ಮತ್ತೊಂದು ಕಡೆಯಲ್ಲಿ ಈ ಸೈಬರ್ ಕ್ರೈಮ್ಗಳು ಹೆಚ್ಚಾಗ್ತಿದೆ. ಸೋಷಿಯಲಿ ಅವರನ್ನ ಈ ಬೇಕಾಬಿಟ್ಟಿಯಾಗಿ ಕಾಮೆಂಟ್ ಮಾಡಿಕೊಳ್ಳೋರಿಗೆ ಸರಿಯಾದಂಥ ಕಾನೂನುಗಳಿಲ್ಲ. ಅಸಭ್ಯವಾಗಿ ಫೋಟೋಗಳನ್ನ ಕ್ಲಿಕ್ಕಿಸುವಂಥ ಸಂಖ್ಯೆ ಹೆಚ್ಚಾಗ್ತಿದೆ. ಬೀದಿಗೆ ಬಂದರೆ ಬೀದಿ ಕಾಮಣ್ಣಗಳ ಈ ಹಾವಳಿಗಳು ಹೆಣ್ಣುಮಕ್ಕಳನ್ನ ರಸ್ತೆಗೆ ಬಾರದೇ ಇರೋ ನಿಟ್ಟಲ್ಲಿ ತೆಗೆದುಕೊಂಡು ಹೋಗ್ತಿದೆ. ಇದು ನಿಜಕ್ಕೂ ಆಘಾತಕಾರಿ. ಒಂದಿಷ್ಟು ನ್ಯಾಷನಲ್ ಕ್ರೈಮ್ ರೆಕಾರ್ಡ್ ಬ್ಯೂರೋದ ಅಂಕಿಅಂಶಗಳನ್ನ ಗಮನಿಸ್ತಾ ಹೋದಂಥ ಸಂದರ್ಭದಲ್ಲಿ ಓವರ್ ಆಗಿ ಈ ದೇಶದಲ್ಲಿ ಹೆಣ್ಣು ಮಕ್ಕಳ ಮೇಲೆ ಎಷ್ಟರ ಮಟ್ಟಿಗೆ ಕ್ರೈಮ್ ಆಗ್ತಿದೆ ಅಂತಂದ್ರೆ, ಆವರೇಜ್ ಆಗಿ ಎಲ್ಲಾ ರೀತಿಯಾದಂಥ ಕ್ರೈಮ್ ನೋಡಿದಾಗ ಗಂಟೆಗೆ 51 FIRಗಳು ದಾಖಲಾಗ್ತಿದೆಯಂತೆ. ಇದು ಡಾಟಾಗಳು ಸಿಕ್ಕಿರೋದು, ದಾಖಲೆಗಳು ಸಿಕ್ಕದೆ 4 ಗೋಡೆಯ ಒಳಗೆ ಕಣ್ಣೀರು ಹಾಕಿರುವಂಥ ಘಟನೆಗಳು ಎಷ್ಟಿದೆಯೋ ಗೊತ್ತಿಲ್ಲ. ಇಂಥ ಹಲವು ಕಳವಳಗಳು ಈಗ ಹೈದರಾಬಾದಿನ ಪೊಲೀಸ್ ಆಯುಕ್ತಿಯಾಗಿರುವಂಥ ಸುಮತಿಯವರ ಕಾರ್ಯಾಚರಣೆಯ ಬೆನ್ನಲ್ಲೇ ಕ್ಷಣಕ್ಕೂ ಕೂಡ ಭಯ ಬೀಳಿಸುವಂಥ ವಾತಾವರಣಗಳು ಹೊರಗೆ ಬರ್ತಿದೆ. ಈ ನಿಟ್ಟಿನಲ್ಲಿ ಮುಂದಿನ ದಿನ ಕೂಡ ಹೆಚ್ಚಿನ ಕಾರ್ಯಾಚರಣೆಯನ್ನ ಕೈಗೊಳ್ತೀವಿ ಅಂತ ಹೈದರಾಬಾದ್ ಪೊಲೀಸರು ಈಗ ಕಂಪ್ಲೀಟ್ ಅಲರ್ಟ್ ಆಗಿದ್ದಾರೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.